ಅದೇನೇ ಅಕ್ಕ, ಮಧು ಅಂತೆ ಅಕ್ಕ ಯಾವ ಲೆವೆಲ್ಗೆ ವಿಜಯ್ ತಲೆ ಕೆಡ್ಸ್ಯಾಳೆ ಅಂತ. ಮಹಾಮಂಡಲ ಪೂಜೆ ನಿಲ್ಸೋದಕ್ಕೆ ಇಷ್ಟೆಲ್ಲ ಆಟ ಆಡ್ತೀಯಲ್ಲ ಅವಳು. ಈಗ್ಲಾದ್ರೂ ಅರ್ಥ ಮಾಡ್ಕೊಳೆ. ಅವಳು ಆಡ್ತಿರೋ ಆಟಕ್ಕೆ ಬಲಿಪಶು ಆಗ್ತಿರೋ ನೀನು ಮಾತ್ರ ಅಲ್ಲ, ವಿಜಯ್ ಅವ್ರು ಕೂಡ. ಅವಳಿಂದ ಮನೇಲಿ ಬಿರುಕು ಶುರು ಆಗೋಗಿದೆ. ವಿಜಯ್ ಅವ್ರನ್ನ ಮುಂದಿಟ್ಕೊಂಡು ಅವಳ ಆಟನ ಶುರು ಮಾಡ್ಬಿಟ್ಟಿದ್ದಾಳೆ. ಅವಳಿಂದ ನಿನ್ ಜೀವನ ಹಾಳಾಗ್ತಿದೆ ಕಣೆ. ನಿಂಗೊಂದು ವಿಷಯನ ಹೇಳ್ಬಾರ್ದು ಅಂತ ಅನ್ಕೊಂಡಿದ್ದೆ ಕಣೆ, ಆದ್ರೆ ಈಗ ಹೇಳ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಅದರಿಂದ ನಿಂಗೆ ನೋವಾಗ್ಬೋದು, ಆಘಾತ ಆಗ್ಬೋದು. ಆದ್ರೆ ಆ ಪರಿಸ್ಥಿತಿ ನಿಂಗೆ ಅರ್ಥ ಮಾಡಿಸ್ಲೇಬೇಕಾಗಿದೆ. ನಿನ್ನ ನಿಮ್ಮ ಮನೆಯಿಂದ ಆಚೆ ಕಳಿಸ್ಬೇಕು ಅಂತ ಮಾತಾಡ್ತಿದ್ದಾರೆ ಕಣೆ. ವಿಕ್ರಮ್ ಭಾವ ನಿನ್ನ ಬಿಡ್ಬೇಕು ಅಂತ ಜಯಮ್ಮ ಹೇಳ್ತಾ ಇದ್ದಾರೆ. ನೀನೆ ನಿಮ್ಮ ಮನೆಯಿಂದ ಹೊರಗಡೆ ಹಾಕಿದ್ರೆ ನಿನ್ನ ಜೀವನ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ದೇನೆ. ಗಂಡನ್ ಬಿಟ್ಟು ತವ್ರ ಮನೆಗೆ ಬಂದಿದ್ದಾಳೆ ಅಂತ ಜನ ನೋಡಿ ಆಡ್ಕೊಂಡು ನಗ್ತಾರೆ. ಆಗ ಅಪ್ಪಂಗೆ ಮತ್ತೆ ನೋವಾಗುತ್ತೆ ಕಣೆ. ನೀನ್ ಯಾವ್ದೇ ಕಾರಣಕ್ಕೂ ಈ ಮನೆ ತೊರೆದು ಹೊರಗೆ ಹೋಗೋ ಆಗಿಲ್ಲ. ಜಯಮ್ಮ ಏನ್ ಹೇಳ್ತಾರೋ ಹಾಗೆ ಕೇಳು. ಭಾವ ನಿನ್ಗೆ ಹೇಗ್ ನಡ್ಕೊಳಕ್ ಹೇಳ್ತಾರೋ ಹಾಗೆ ನಡ್ಕೋ. ಯಾವ ವಿರೋಧನೂ ಕಟ್ಕೊಳಕ್ ಹೋಗ್ಬೇಡ್ವೆ. ಅರ್ಥ ಮಾಡ್ಕೊಳೆ, ಇದು ಬರೀ ನಿನ್ ಜೀವನದ ಪ್ರಶ್ನೆ ಅಲ್ಲ, ನಮ್ ಕುಟುಂಬದ ಮರ್ಯಾದೆ ಪ್ರಶ್ನೆ ಕಣೆ. ಒಂದೇ ನಿಮಿಷ ಯೋಚನೆ ಮಾಡಿ ನೋಡು. ನಾನು ಅಪ್ಪ ನಿನ್ ಮದ್ವೆ ಮಾಡಿಸೋದಿಕ್ಕೆ, ನೀನ ಈ ದೊಡ್ಡ ಮನೆ ಸೊಸೆ ಮಾಡಿಸೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ ಅಂತ. ಮಧುವಂತೆ ಅರ್ಥ ಇಲ್ದಿರೋ ದ್ವೇಷಕ್ಕೆ ನಿನ್ ಜೀವನ ನೀನ್ ಹಾಳು ಮಾಡ್ಕೊಳಕ್ ಹೋಗ್ಬೇಡ್ವೆ. ನಾನು ಹೇಳೋದನ್ನ ಕೇಳಿಸ್ಕೊ. ಮೊದಲು ವಿಜಯ್ ಅವ್ರ ಹತ್ರ ಹೋಗಿ ಮಾತಾಡು. ಮಹಾಮಂಡನ ನಿಲ್ಲಿಸ್ಬೇಡಿ, ಅದನ್ನ ನಡೆಯೋದಕ್ಕೆ ಬಿಡಿ ಅಂತ ಹೇಳು. ನಿನ್ ಮಾತನ್ನ ಕೇಳ್ಕೊಂಡು ತಪ್ಪು ಮಾಡ್ತಾ ಇದ್ದಾರೆ ಕಣೆ. ಈ ಡಬಲ್ ಗೇಮ್ ವಿಚಾರ ಏನಾದ್ರು ಅವ್ರಿಗೆ ಗೊತ್ತಾದ್ರೆ ಅವ್ರು ನಿನ್ನ ಮೇಲೆ ಇಟ್ಟಿರೋ ಗೌರವ ಕೂಡ ಕಳ್ಕೊಂಡ್ಬಿಡ್ತೀಯ. ಅವ್ರ ದೃಷ್ಟಿಲಿ ನೀನು ಕೆಟ್ಟೊಳಗೆ ಹೋಗ್ತೀಯ ಕಣೆ. ಆಮೇಲೆ ಮನೆಯವ್ರ ಮುಂದೆ ಎಲ್ಲ ವಿರೋಧ ಆಗೋಗ್ತೀಯ. ಫಸ್ಟ್ ಹೋಗಿ ವಿಜಯ್ ಹತ್ರ ಮಾತಾಡು, ಸರಿನಾ? ಲೇ ಅಕ್ಕ, ಹೋಗೆ. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನ್ ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತಾದೆ?
ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್ ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್